ಕಲ್ಪಿಸಿ ನೋಡಿ, ಒಂದೇ ಪುಸ್ತಕ, 14 ರಹಸ್ಯಗಳು. ಅವುಗಳನ್ನು 25 ವರ್ಷಗಳ ಸಂಶೋಧನೆ ಮಾಡಿ ನಪೋಲಿಯನ್ ಹಿಲ್ ಬರೆದಿದ್ದಾನೆ. ಈ 14 ರಹಸ್ಯಗಳನ್ನು ಅನುಸರಿಸಿದವರು ಜಗತ್ತಿನಲ್ಲೇ ಅತಿ ಶ್ರೀಮಂತರಾದರು. ಹೌದು, ಕಾರ್ನೆಗಿ, ಹೆನ್ರಿ ಫೋರ್ಡ್, ಥಾಮಸ್ ಎಡಿಸನ್ ಇವರೆಲ್ಲರೂ ಇದೇ ಸಿದ್ಧಾಂತಗಳನ್ನು ಬಳಸಿದರು. ಇದುವೇ ಥಿಂಕ್ ಆ್ಯಂಡ್ ಗ್ರೋ ರಿಚ್, ಯೋಚಿಸಿ ಶ್ರೀಮಂತರಾಗಿ. ಇಂದು ನಾನು ಈ ಪುಸ್ತಕವನ್ನು ನಿಮ್ಮ ಜೀವನವನ್ನೇ ಬದಲಾಯಿಸುವ ರೀತಿಯಲ್ಲಿ 2 ಗಂಟೆಗಳ ಕಾಲ ವಿವರಿಸುತ್ತೇನೆ. ನೀವು ಕೊನೆಯವರೆಗೂ ಕೇಳಿದರೆ ಹಣ, ಯಶಸ್ಸು, ಅವಕಾಶ, ಆಲ್ ವಿಲ್ ಚೇಂಜ್. ಸ್ವಾಗತ ವಾಯ್ಸ್ ಆಫ್ ಕನ್ನಡ ಸ್ಟೋರೀಸ್ಗೆ. ಇಲ್ಲಿ ನಿಮಗೆ ಕನ್ನಡದ ಮನಮುಟ್ಟುವ ಕಥೆಗಳು, ಕಾದಂಬರಿಗಳು ಮತ್ತು ಪ್ರೇರಣಾದಾಯಕ ಕಥೆಗಳು ಧ್ವನಿಯ ರೂಪದಲ್ಲಿ ಕೇಳಲು ಸಿಗುತ್ತವೆ. ಕಥೆ ಕೇಳಿ, ಕಲ್ಪನೆಗೆ ರೆಕ್ಕೆ ಕೊಡಿ. ವಾಯ್ಸ್ ಆಫ್ ಕನ್ನಡ ಸ್ಟೋರೀಸ್ ಜೊತೆ ಕನ್ನಡ ಕಥೆಗಳ ಲೋಕಕ್ಕೆ ಸ್ವಾಗತ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಎಂಬುದು ಸಾಮಾನ್ಯ ಪುಸ್ತಕವಲ್ಲ. ಇದು ಮನಿ ಮೈಂಡ್ಸೆಟ್, ಸಕ್ಸೆಸ್ ಸೈಕಾಲಜಿ, ಮ್ಯಾನಿಫೆಸ್ಟೇಷನ್, ಆಕ್ಷನ್ ಪ್ಲಾನ್ ಎಲ್ಲವನ್ನೂ ಒಟ್ಟಿಗೆ ಕಲಿಸುವ ದೊಡ್ಡ ಮಹಾಗ್ರಂಥ. ನಪೋಲಿಯನ್ ಹಿಲ್ 25 ವರ್ಷಗಳ ಕಾಲ 500ಕ್ಕಿಂತ ಹೆಚ್ಚು ಯಶಸ್ವಿ ವ್ಯಕ್ತಿಗಳು, ಕೋಟ್ಯಾಧಿಪತಿಗಳು, ಉದ್ಯಮಿಗಳು, ವಿಜ್ಞಾನಿಗಳು, ಆವಿಷ್ಕಾರಕರು ಇವರ ಜೀವನವನ್ನು ಅಧ್ಯಯನ ಮಾಡಿ ಈ ಪುಸ್ತಕ ಬರೆದಿದ್ದಾರೆ. ಅವರಲ್ಲಿ ಕಂಡ 14 ಸಾಮಾನ್ಯ ಗುಣಗಳು ಇಂದು ನಿಮಗೆ ಹೇಳಲಿದ್ದೇನೆ. ಈ ವಿಡಿಯೋ ನಿಮಗಾಗಿ. ಹಣ ಗಳಿಸಬೇಕೇ? ಜೀವನ ಬದಲಾಯಿಸಬೇಕೇ? ದಾರಿದ್ರ್ಯ ಮನೋಭಾವದಿಂದ ಹೊರಬರಬೇಕೇ? ಗುರಿ ಸಾಧಿಸಬೇಕೇ? ವ್ಯವಹಾರ ಅಥವಾ ಯೂಟ್ಯೂಬ್ ಬೆಳೆಯಿಸಬೇಕೇ? ಈ 2 ಗಂಟೆಗಳ ಜ್ಞಾನ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಚಾಪ್ಟರ್ 1, ಚಿಂತನೆಗಳ ಶಕ್ತಿ. ನೀನು ಏನು ಯೋಚಿಸುತ್ತೀಯೋ ಅದೇ ನೀನಾಗುತ್ತೀಯ. ಇದು ಪುಸ್ತಕದ ಮೊದಲ ಸಾಲಿನಂತಿರುವ ಮುಖ್ಯ ಸಿದ್ಧಾಂತ. ಚಿಂತನೆಗಳು ವಸ್ತುವಾಗಿ ಮಾರ್ಪಡುತ್ತವೆ ಎಂದರೆ, ನಿನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆ ಬಲವಾಗುತ್ತದೆಯೋ ಅದು ನಿಧಾನವಾಗಿ ನಿನ್ನ ಜೀವನದಲ್ಲಿ ನಿಜವಾಗುತ್ತದೆ. ಉದಾಹರಣೆ, ನನಗೆ ಹಣ ಸಿಗೋದಿಲ್ಲ, ಹಣ ದೂರವಾಗುತ್ತದೆ. ನನಗೆ ಅವಕಾಶ ಬೇಕು, ಅವಕಾಶ ಬರುತ್ತದೆ. ನಾನು ದೊಡ್ಡದು ಮಾಡಬೇಕು, ಮೆದುಳು ಮಾರ್ಗ ಹುಡುಕುತ್ತದೆ. ನಾನು ಬಡವ, ಅದು ನಿಜವಾಗಿರುತ್ತದೆ. ಮನಸ್ಸು ಒಂದು ಚುಂಬಕದಂತಿದೆ. ನೀನು ಏನು ಯೋಚಿಸುತ್ತೀಯೋ ಅದನ್ನೇ ಆಕರ್ಷಿಸುತ್ತೀಯ. ನಪೋಲಿಯನ್ ಹಿಲ್ ಹೇಳುವುದೇನು? ಯಶಸ್ಸು 80% ಮನಸ್ಸು, 20% ಕೆಲಸ. ಹಾಗಾದರೆ ಯಶಸ್ಸಿನ ಮೊದಲ ಪಾಠ, ನಿನ್ನ ಮನಸ್ಸನ್ನು ಯಶಸ್ಸಿನ ದಾರಿಗೆ ತಿರುಗಿಸು. ಚಾಪ್ಟರ್ 2, ಬಯಕೆ, ಡಿಸೈರ್, ಎಲ್ಲಾ ಸಾಧನೆಯ ಮೂಲ. ಈ ಅಧ್ಯಾಯದಲ್ಲಿ ಹಿಲ್ ಹೇಳ್ತಾರೆ, ಬಯಕೆ ಇಲ್ಲದವರು ಯಶಸ್ಸನ್ನೇ ಕಾಣುವುದಿಲ್ಲ. ದುರ್ಬಲ ಬಯಕೆ, ದುರ್ಬಲ ಫಲ. ಬಲವಾದ ಬಯಕೆ, ಬಲವಾದ ಸಾಧನೆ. ಬಯಕೆ ಎಂದರೆ ನಿನಗೆ ಬೇಕಾದದ್ದು ಏನು, ಏಕೆ ಬೇಕು, ಅದನ್ನು ಪಡೆಯಲು ಏನು ಕೊಡಲು ಸಿದ್ಧವಾಗಿದ್ದೀಯಾ, ಯಾವಾಗ ಪಡೆಯಬೇಕು, ಹೇಗೆ ಪಡೆಯಬೇಕು. ಈ 5 ಪ್ರಶ್ನೆಗಳಿಗೂ ಬರೆಯುವ ಉತ್ತರವೇ ಡಿಸೈರ್. ಒಬ್ಬ ಬಡ ಹುಡುಗನು ತನ್ನನ್ನು ಶ್ರೀಮಂತನಾಗಿ ತಿರುಗಿಸುವ ಕಥೆಯನ್ನು ಹಿಲ್ ಕೊಡ್ತಾರೆ. ಅವನು ಬಟ್ಟೆ, ಹಣ, ಕಾಲಿಲ್ಲದೆ ಅದೇ ಒಂದು ಬಯಕೆಯಿಂದ ಕೋಟ್ಯಾಧಿಪತಿಯಾಗ್ತಾನೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಿನ್ನ ಬಯಕೆ ನಿನ್ನ ಭವಿಷ್ಯ. ಸ್ಕ್ರಿಪ್ಟ್ ಗಾಡಿ ಕ್ಯೂ. ನೀವು ಕೂಡ ಈಗಲೇ ನಿಮ್ಮ ಬಯಕೆಯನ್ನು ಒಂದು ಕಾಗದದಲ್ಲಿ ಬರೆಯಿರಿ. ನಿಮ್ಮ ಮನಸ್ಸಿನ ದಿಕ್ಕು ನಾಳೆಯಿಂದ ಬದಲಾಗುತ್ತದೆ. ಚಾಪ್ಟರ್ 3, ವಿಶ್ವಾಸ, ಫೇತ್, ಬಯಕೆಯನ್ನು ನಿಜಗೊಳಿಸುವ ಶಕ್ತಿ. ಬಯಕೆ ಇದ್ದರೆ ಸಾಕಾಗಲ್ಲ, ಬಯಕೆಯನ್ನು ನಂಬಬೇಕು. ಫೇತ್ ಈಕ್ವಲ್ಸ್ ನನ್ನ ಗುರಿ ಸಾಧ್ಯ, ನಾನು ಸಾಧಿಸುತ್ತೇನೆ, ಕಷ್ಟ ಬಂದರೂ ಬಿಡುವುದಿಲ್ಲ, ದೇವರು ವಿಶ್ವವು ನನ್ನತ್ತ ಕೆಲಸ ಮಾಡುತ್ತಿವೆ. ಹಿಲ್ ಹೇಳುತ್ತಾರೆ, ವಿಶ್ವಾಸ ಅಂದರೆ ಕಾಣದಿದ್ದರೂ ನಂಬುವ ಶಕ್ತಿ. ಫೇತ್ ಇಲ್ಲದವರು ಗುರಿಗೆ ಹೋಗುವುದೇ ಇಲ್ಲ. ಫೇತ್ ಇರುವವರು ತಪ್ಪದೇ ಗೆಲ್ಲುತ್ತಾರೆ. ವಿಶ್ವಾಸವನ್ನು ಹೇಗೆ ಬೆಳೆಸುವುದು? ಧನಾತ್ಮಕ ಮಾತು, ಧನಾತ್ಮಕ ಯೋಚನೆ, ಬಯಕೆಯನ್ನು ಪ್ರತಿದಿನ ಓದುವ ಅಭ್ಯಾಸ, ನಿನ್ನ ಗುರಿಯನ್ನು ಮನಸ್ಸಿನಲ್ಲಿ ನೋಡಿಕೊಳ್ಳುವ ಅಭ್ಯಾಸ. ಫೇತ್ ಈಕ್ವಲ್ಸ್ ಸಕ್ಸೆಸ್ ಫ್ಯೂಯಲ್. ಚಾಪ್ಟರ್ 4, ಆತ್ಮಸೂಚನೆ, ಆಟೋ ಸಜೆಷನ್, ಮನಸ್ಸಿಗೆ ನೀಡುವ ಆಜ್ಞೆ. ಇದು ಪುಸ್ತಕದ ಅತ್ಯಂತ ಶಕ್ತಿವಾದ ಅಧ್ಯಾಯಗಳಲ್ಲಿ ಒಂದು. ನಪೋಲಿಯನ್ ಹಿಲ್ ಹೇಳ್ತಾರೆ, ನೀನು ಏನು ಮಾತನಾಡುತ್ತೀಯೋ ಅದೇ ನಿನ್ನ ಅಚೇತನ ಮನಸ್ಸನ್ನು ಪ್ರೋಗ್ರಾಂ ಮಾಡುತ್ತದೆ. ಅಂದರೆ ನೀನು ಏನು ಮಾತನಾಡುತ್ತೀಯೋ ಅದನ್ನೇ ನಿನ್ನ ಮನಸ್ಸು ನಿಜಗೊಳಿಸಲು ಶುರುಮಾಡುತ್ತದೆ. ಆಟೋ ಸಜೆಷನ್ ಹೇಗೆ ಕೆಲಸ ಮಾಡುತ್ತದೆ?
ನೀನು ಆಗುತ್ತೇನೆ ಎಂದು ಹೇಳಿದರೆ ಮನಸ್ಸು ಅದರ ದಾರಿಯನ್ನು ಹುಡುಕುತ್ತದೆ. ನಾನು ಆಗೋಲ್ಲ ಎಂದರೆ ಮನಸ್ಸೇ ನಿನ್ನನ್ನು ತಡೆಯುತ್ತದೆ. ಧನಾತ್ಮಕ ಪದಗಳು ಧನಾತ್ಮಕ ಜೀವನ, ನಕಾರಾತ್ಮಕ ಪದಗಳು ಸಮಸ್ಯೆಗಳ ಜೀವನ. ಉದಾಹರಣೆ: ಒಬ್ಬ ಮನುಷ್ಯ ಪ್ರತಿದಿನ ಹೇಳುತ್ತಿದ್ದ, ನನ್ನ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಹಣ ಬೇಕು. ಅವನು ವರ್ಷಗಳ ಕಾಲ ಬಡ. ಒಂದು ದಿನ ಅವನು ಮಾತು ಬದಲಿಸಿದರು. ನಾನು ದೊಡ್ಡ ಮಟ್ಟದಲ್ಲಿ ಹಣ ಆಕರ್ಷಿಸುತ್ತಿದ್ದೇನೆ. 6 ತಿಂಗಳಲ್ಲಿ ಅವನು ಆರ್ಥಿಕವಾಗಿ ಬದಲಾಗಿದ್ದ. ಮನಸ್ಸು ನೀನು ಹೇಳುವುದನ್ನೇ ನಂಬುತ್ತದೆ. ನೀನು ಸುಳ್ಳು ಹೇಳಿದರೂ ಅದು ನಂಬುತ್ತದೆ. ಇದೇ ರಹಸ್ಯ. ಆಟೋ ಸಜೆಷನ್ ಅಭ್ಯಾಸ. ವಿಡಿಯೋದಲ್ಲಿ ಹೇಳಬಹುದಾದ ಭಾಗ: ನನ್ನ ಗುರಿಯು ಇಷ್ಟು ಗಳಿಸುವುದು. ನಾನು ಅದನ್ನು ಸಾಧಿಸಲು ಅರ್ಹನಾಗಿದ್ದೇನೆ. ನಾನು ಪ್ರತಿದಿನ ಅದಕ್ಕೆ ಹತ್ತಿರವಾಗುತ್ತಿದ್ದೇನೆ. ಇದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಓದಿ. ನಿನ್ನ ಅಚೇತನ ಮೈಂಡ್ ಶಾಂತವಾಗುತ್ತಾ ನಿನ್ನ ಗುರಿಯ ಕಡೆ ನಿನ್ನನ್ನು ಚಲಿಸಲು ಮಾಡಲು ಶುರುಮಾಡುತ್ತದೆ. ಚಾಪ್ಟರ್ 5: ವಿಶೇಷ ಜ್ಞಾನ, ಸ್ಪೆಷಲೈಸ್ಡ್ ನಾಲೆಡ್ಜ್. ಇದು ದೊಡ್ಡ ಟೀಚಿಂಗ್. ನಪೋಲಿಯನ್ ಹಿಲ್ ಹೇಳ್ತಾರೆ, ಸಾಮಾನ್ಯ ಜ್ಞಾನದಿಂದ ಶ್ರೀಮಂತರಾಗುವುದಿಲ್ಲ, ಸ್ಪೆಷಲೈಸ್ಡ್ ಜ್ಞಾನದಿಂದ ಮಾತ್ರ ಶ್ರೀಮಂತರಾಗಬಹುದು. ಸಾಮಾನ್ಯ ಜ್ಞಾನವೇ? ಪುಸ್ತಕಗಳು, ಸ್ಕೂಲ್ ಕಲಿಸಿರುವುದು, ಎಲ್ಲರಿಗೂ ಇರುವ ಮಾಹಿತಿ. ಇದು ಎಲ್ಲರಿಗೂ ಇದೆ, ಆದರೆ ಇದರಿಂದ ಯಾರೂ ಕೋಟ್ಯಾಧಿಪತಿ ಆಗೋದಿಲ್ಲ. ಸ್ಪೆಷಲೈಸ್ಡ್ ಜ್ಞಾನವೇ? ನಿನಗೆ ಮಾತ್ರ ಇರುವ ಕೌಶಲ್ಯ, ನಿನ್ನ ಕ್ಷೇತ್ರದಲ್ಲಿ ನೀನು ಪಡೆದ ಪರಿಣಿತಿ. ಉದಾಹರಣೆ: ಗ್ರಾಫಿಕ್ ಡಿಸೈನ್, ಯೂಟ್ಯೂಬ್ ಸ್ಕಿಲ್, ಬಿಸ್ನೆಸ್ ಸ್ಟ್ರಾಟಜಿ, ಕೋಡಿಂಗ್, ವಿಡಿಯೋ ಎಡಿಟಿಂಗ್, ಅಗ್ರಿಕಲ್ಚರ್ ನಾಲೆಡ್ಜ್, ಮಾರ್ಕೆಟಿಂಗ್, ಸೇಲ್ಸ್. ಈ ಒಂದು ಕೌಶಲ್ಯವೇ ನಿನ್ನನ್ನು ಶ್ರೀಮಂತನಾಗಿ ಮಾಡುತ್ತದೆ. ಮನಿ ಫಾರ್ಮುಲಾ ಬೈ ಹಿಲ್: ನಾಲೆಡ್ಜ್ ಪ್ಲಸ್ ಪ್ಲಾನ್ ಪ್ಲಸ್ ಆಕ್ಷನ್ ಈಕ್ವಲ್ಸ್ ಮನಿ. ಏಕೆ ಸ್ಪೆಷಲೈಸ್ಡ್ ಜ್ಞಾನ ಮುಖ್ಯ? ಯಶಸ್ವಿಗಳು ಯಾವುದೇ ಕೆಲಸವನ್ನು ಅರ್ಧವಾಗಿ ಮಾಡುವುದಿಲ್ಲ. ಅವರು ಒಂದು ವಿಷಯದಲ್ಲಿ ಟಾಪ್ ಆಗುತ್ತಾರೆ. ವಿಡಿಯೋಗಾಗಿ ಡೈಲಾಗ್: ನೀವು ಯಾವ ಒಂದು ವಿಷಯದಲ್ಲಿ ಮಾಸ್ಟರ್ ಆಗಿದ್ದೀರಾ? ಇಲ್ಲದಿದ್ದರೆ ಇಂದಿನಿಂದ ಆರಂಭಿಸಿ. ಶ್ರೀಮಂತಿಕೆ ನಿಮಗೆ ತಪ್ಪದೇ ಬರುತ್ತದೆ. ಚಾಪ್ಟರ್ 6: ಕಲ್ಪನೆ, ಆಲೋಚನೆಗಳ ಕಾರ್ಯಾಗಾರ. ಈ ಅಧ್ಯಾಯದಲ್ಲಿ ಹಿಲ್ ಕೊಡೋ ಮಾತು ಫ್ಲೇಮ್ ಎಮೋಜಿ. ಇಮ್ಯಾಜಿನೇಷನ್ ಇಸ್ ದಿ ವರ್ಕ್ಶಾಪ್ ಆಫ್ ದಿ ಮೈಂಡ್. ಮನಸ್ಸಿನಲ್ಲೇ ಎಲ್ಲಾ ದೊಡ್ಡ ಸಾಧನೆಗಳು ಹುಟ್ಟುತ್ತವೆ. ಕಲ್ಪನೆಯ 2 ಬಗೆಗಳು. ಚಾಪ್ಟರ್ 1: ಸೃಜನಾತ್ಮಕ ಕಲ್ಪನೆ, ಹೊಸ ಆಲೋಚನೆಗಳು, ವ್ಯಾಪಾರ ಐಡಿಯಾಗಳು, ಸಮಸ್ಯೆ ಪರಿಹಾರ, ಆವಿಷ್ಕಾರಗಳು. ಚಾಪ್ಟರ್ 2: ಸಂಯೋಜಿತ ಕಲ್ಪನೆ, ಈಗಾಗಿರುವ ಮಾಹಿತಿಯನ್ನು ಹೊಸದಾಗಿ ಬಳಸುವುದು, ಮಾರ್ಕೆಟಿಂಗ್ ಆಲೋಚನೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್. ಕಲ್ಪನೆಯೇ ಯಶಸ್ಸಿನ ಮೂಲ. ಎಲ್ಲಾ ದೊಡ್ಡ ಉದ್ಯಮಗಳು, ಮಷೀನ್ಗಳು, ಯೂಟ್ಯೂಬ್ ಚಾನೆಲ್ಗಳು, ಆವಿಷ್ಕಾರಗಳು ಆಲ್ ಬಿಗ್ಯಾನ್ ವಿತ್ ಇಮ್ಯಾಜಿನೇಷನ್. ಉದಾಹರಣೆ: ರೈಟ್ ಬ್ರದರ್ಸ್. ಎಲ್ಲರೂ ಕಾಗೆ ಮಾತ್ರ ಹಾರಬಹುದು ಎಂದಾಗ ಅವರು ಕಲ್ಪನೆಯಲ್ಲಿ ಮನುಷ್ಯ ಹಾರೋ ಫ್ಯೂಚರ್ ನೋಡಿದರು. ನಂತರ ವಿಮಾನವನ್ನು ಕಂಡುಹಿಡಿದರು. ಥಾಮಸ್ ಎಡಿಸನ್. ಲೈಟ್ ಬಲ್ಬ್ ಮೊದಲು ಅವರ ಕಲ್ಪನೆಯಲ್ಲಿ ಹುಟ್ಟಿತು, ನಂತರ ವಾಸ್ತವವಾಯಿತು. ನೀವು ಕೂಡ ಇಮ್ಯಾಜಿನೇಷನ್ ಹೇಗೆ ಬಳಸಬೇಕು? ನಿನ್ನ ಗುರಿಯನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಚಿತ್ರಿಸು. ಫಲಿತಾಂಶವನ್ನು ಈಗಲೇ ನಡೆದಂತೆ ಭಾವಿಸು. ನಿನಗೆ ಎಷ್ಟು ಹಣ ಬೇಕಿದೆ ಅದನ್ನು ದೈನಂದಿನವಾಗಿ ವಿಜುವಲೈಸ್ ಮಾಡು. ನಿನ್ನ ಫ್ಯೂಚರ್ ಸಕ್ಸೆಸ್ಫುಲ್ ಲೈಫನ್ನು ನೋಡಿಕೊಳ್ಳು. ನೀನು ಕಂಡ ಕನಸು ಮನಸ್ಸು ತ್ವರಿತವಾಗಿ ನಿಜಗೊಳಿಸಲು ಕೆಲಸ ಮಾಡಲಿದೆ. ಚಾಪ್ಟರ್ 7: ಯೋಜನೆ, ಆರ್ಗನೈಸ್ಡ್ ಪ್ಲಾನಿಂಗ್. ಯಶಸ್ಸಿಗೆ ದಾರಿ ತೆರೆಯುವ ಪ್ಲಾನ್. ಈ ಅಧ್ಯಾಯದಲ್ಲಿ ಹಿಲ್ ಹೇಳುವ ಮಾತು ಬಹಳ ಮುಖ್ಯ. ಯಾವುದೇ ಗುರಿ ಸ್ಪಷ್ಟ ಯೋಜನೆಯಿಲ್ಲದೆ ಕೇವಲ ಬಯಕೆಯಾಗಿ ಉಳಿಯುತ್ತದೆ. ಅಂದರೆ ನಿನ್ನ ಕನಸು ನಿಜವಾಗಬೇಕೆಂದರೆ ಪ್ಲಾನ್ ಅಗತ್ಯ. ಯಶಸ್ಸಿನ 3 ಹಂತಗಳು: ಗುರಿ, ಪ್ಲಾನ್, ಕ್ರಮ. ಬಹಳ ಜನರು ಗುರಿ ಇಟ್ಟುಕೊಳ್ಳುತ್ತಾರೆ, ಆದರೆ ನಾನು ಹೇಗೆ ಹೋಗಬೇಕು ಎಂಬ ಪ್ರಶ್ನೆಗೆ ಪ್ಲಾನ್ ಮಾಡುವುದಿಲ್ಲ. ಹಿಲ್ ಹೇಳುವ ಪ್ಲಾನಿಂಗ್ ಫಾರ್ಮುಲಾ: ನಿನಗೆ ಬೇಕಾದ ಗುರಿಯನ್ನು ಬರೆಯು. ಅದನ್ನು ಸಾಧಿಸಲು ಬೇಕಾದ ಕ್ರಮಗಳನ್ನು ಲಿಸ್ಟ್ ಮಾಡು. ಯಾವ ಕ್ರಮ ಮೊದಲು, ಯಾವುದು ನಂತರ ಎಂದು ಕ್ರಮಬದ್ಧವಾಗಿ ಹಾಕು. ದೈನಂದಿನ ಮಾಡಬೇಕಾದ ಕೆಲಸದ ಲಿಸ್ಟ್ ಮಾಡು. ತಂಡ ಕಟ್ಟುವ ಮಹತ್ವ. ಹಿಲ್ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ದೊಡ್ಡದು ಸಾಧಿಸಲಾರ. ತಂಡದ ಸಹಾಯ, ಜ್ಞಾನ, ಸಲಹೆ ಆಲ್ ಎಸೆನ್ಷಿಯಲ್. ಮಾಸ್ಟರ್ ಮೈಂಡ್ ಗ್ರೂಪ್ ಅನಿವಾರ್ಯ. ನಿನ್ನ ಪಕ್ಕದಲ್ಲಿ ಚಾಪ್ಟರ್ 1: 2-3 ವಿಷನ್ ಇರುವ ಜನ, ಅದೇ ಗುರಿ ಹೊಂದಿರುವವರು, ಒಗ್ಗಟ್ಟಿನಿಂದ ಕೆಲಸ ಮಾಡುವವರು ಇದ್ದರೆ ದೊಡ್ಡ ಗುರಿಗಳು ಸುಲಭವಾಗುತ್ತವೆ. ತುಂಬಾ ಮುಖ್ಯವಾದ ಸಾಲು:
ಯೋಜನೆ ವಿಫಲವಾದರೆ ಗುರಿ ವಿಫಲವಾಗಿದೆ ಎಂಬುದಲ್ಲ. ಪ್ಲಾನ್ ಅನ್ನು ಬದಲಿಸು, ಗುರಿಯನ್ನು ಅಲ್ಲ. ಚಾಪ್ಟರ್ 8 ನಿರ್ಧಾರ, ಡಿಸಿಷನ್, ಯಶಸ್ಸಿನ ದ್ವಾರ. ಈ ಅಧ್ಯಾಯದಲ್ಲಿ ಹಿಲ್ ಹೇಳ್ತಾರೆ, ಯಶಸ್ವಿಗಳು ತಕ್ಷಣ ನಿರ್ಧಾರ ಮಾಡುತ್ತಾರೆ, ವಿಫಲರಾಗುವವರು ನಿರ್ಧಾರ ಮಾಡುವುದನ್ನು ಮುಂದೂಡುತ್ತಾರೆ. ಈ ಒಂದು ಗುಣವೇ ಯಶಸ್ಸು ಮತ್ತು ವಿಫಲತೆಯ ನಡುವಿನ ದೊಡ್ಡ ವ್ಯತ್ಯಾಸ. ನಿರ್ಧಾರ ಮಾಡಲು ಹೆದರಬೇಡಿ. ಜನರು ಏಕೆ ನಿರ್ಧಾರ ಮಾಡೋದಕ್ಕೆ ಹೆದರುತ್ತಾರೆ? ಇತರರು ಏನು ಹೇಳುತ್ತಾರೆ? ತಪ್ಪಾಗಿದ್ದರೆ, ವಿಫಲವಾದರೆ, ಜನ ಹಾಸ್ಯ ಮಾಡಿದರೆ? ಆದರೆ ಹಿಲ್ ಹೇಳುತ್ತಾರೆ, ಯಶಸ್ಸು ಯಾವಾಗಲೂ ಧೈರ್ಯವಿರುವವರನ್ನು ಇಷ್ಟಪಡುತ್ತದೆ. ಚಿಕ್ಕ ಉದಾಹರಣೆ, ಎಡಿಸನ್ ಲೈಟ್ ಬಲ್ಬ್ ಮಾಡುವಾಗ 1000 ಬಾರಿ ವಿಫಲರಾದರೂ ಅವರು ಪ್ರತಿ ಬಾರಿಗೆ ಒಂದೇ ಮಾತು, ನಾನು 1000 ವಿಧಾನಗಳಲ್ಲಿ ಅದು ಕೆಲಸ ಮಾಡದೇ ಇರುವುದನ್ನು ಕಲಿತೆ ಎಂದು. ಇದು ನಿರ್ಧಾರದ ಶಕ್ತಿ. ಯೂಟ್ಯೂಬ್ ಅಥವಾ ಜೀವನಕ್ಕೆ ಡೈಲಾಗ್. ನೀವು ಜೀವನದಲ್ಲಿ ಯಾವ ನಿರ್ಧಾರವನ್ನು ವರ್ಷಗಳಿಂದ ಮುಂದೂಡುತ್ತಿದ್ದೀರಾ? ಇಂದು ಅದನ್ನು ಮಾಡಿ. ಪ್ರತಿ ದೊಡ್ಡ ಯಶಸ್ಸಿಗೂ ಒಂದೇ ಒಂದು ಧೈರ್ಯವಾದ ನಿರ್ಧಾರ ಕಾರಣ. ಟಾರ್ಗೆಟ್. ಚಾಪ್ಟರ್ 9 ಹಿಡಿತ, ಪರ್ಸಿಸ್ಟೆನ್ಸ್, ಬಿಡದಿರುವ ಶಕ್ತಿ. ಪರ್ಸಿಸ್ಟೆನ್ಸ್ ಅಂದ್ರೆ ಯಾವುದೇ ಕಷ್ಟವಾದರೂ ಗುರಿಯತ್ತ ಮುಂದುವರೆಯುವ ಶಕ್ತಿ. ಹಿಲ್ ಹೇಳುತ್ತಾರೆ, ಪರ್ಸಿಸ್ಟೆನ್ಸ್ ಇಲ್ಲದವರು ಯಾವುದೇ ದೊಡ್ಡ ಸಾಧನೆ ಮಾಡೋದಿಲ್ಲ. 4 ಮುಖ್ಯ ಅಡಚಣೆಗಳು: ಭಯ, ವಿಫಲತೆ, ಟೀಕೆ, ತೊಂದರೆಗಳು. ಇವು ಬಂದಾಗ ಜನರು ಕೈಬಿಡುತ್ತಾರೆ. ಆದರೆ ಗೆಲ್ಲುವವರು, ನಾನು ಗೆಲ್ಲುವವರೆಗೂ ನಿಲ್ಲುವುದಿಲ್ಲ ಎಂದು ಮುಂದುವರಿಯುತ್ತಾರೆ. ಪರ್ಸಿಸ್ಟೆನ್ಸ್ ಹೇಗೆ ಬರಬೇಕು? ಗುರಿ ತುಂಬಾ ಸ್ಪಷ್ಟವಾಗಿರಬೇಕು, ಧನಾತ್ಮಕ ಚಿಂತನೆ ಇರಬೇಕು, ಮಾಸ್ಟರ್ ಮೈಂಡ್ ಸಪೋರ್ಟ್ ಇರಬೇಕು, ದಿನನಿತ್ಯ ಆಕ್ಷನ್ ಆಗಬೇಕು. ಪ್ರಸಿದ್ಧ ಉದಾಹರಣೆಯೊಂದು, ಸಿಲ್ವೆಸ್ಟರ್ ಸ್ಟಲೋನ್. ರಾಕಿ ಚಿತ್ರಕ್ಕಾಗಿ 1500 ಪ್ರೊಡ್ಯೂಸರ್ಸ್ಗೆ ಸ್ಕ್ರಿಪ್ಟ್ ಕೊಟ್ರು. ಎಲ್ಲರೂ ನಕಾರಿಸಿದ್ರು. ಆದರೆ ಅವರು ಪರ್ಸಿಸ್ಟೆನ್ಸ್ ಬಿಡ್ಲಿಲ್ಲ. ಕೊನೆಗೆ ಚಿತ್ರ ಮಾಡಲಾಯಿತು, ಆಸ್ಕರ್ ಅವಾರ್ಡ್ ಗೆದ್ದಿತು. ಪರ್ಸಿಸ್ಟೆನ್ಸ್ = ಸಕ್ಸೆಸ್ ಗ್ಯಾರಂಟಿ. ದೃಢವಾಗಿ ಹೇಳಬಹುದಾದ ಡೈಲಾಗ್: ನೀನು ಮುಂದುವರಿಯಲು ಸಿದ್ಧನಿದ್ದರೆ ಯಾರೂ ನಿನ್ನನ್ನು ಸೋಲಿಸಲಾರರು. ಟಾರ್ಗೆಟ್. ಚಾಪ್ಟರ್ 10 ಮಾಸ್ಟರ್ ಮೈಂಡ್, ಒಟ್ಟುಗೂಡಿದ ಆಲೋಚನೆಯ ಶಕ್ತಿ. ನೆಪೋಲಿಯನ್ ಹಿಲ್ ಹೇಳುವ ಅತ್ಯಂತ ಶಕ್ತಿಯುತ ಸಂಪ್ರದಾಯಗಳಲ್ಲಿ ಇದು ಒಂದು. 2 ಮನಸ್ಸುಗಳು ಒಟ್ಟಿಗೆ ಬಂದಾಗ 3ನೇ ಶಕ್ತಿ ಹುಟ್ಟುತ್ತದೆ. ಅದು ಮಾಸ್ಟರ್ ಮೈಂಡ್. ಅಂದ್ರೆ ನಿನ್ನ ಜ್ಞಾನ, ಮತ್ತೊಬ್ಬರ ಜ್ಞಾನ, ಇಬ್ಬರ ಒಗ್ಗಟ್ಟಿನ ಆಲೋಚನೆ. ಇದು ಸೇರಿ ಅಪಾರ ಶಕ್ತಿ ಉಂಟುಮಾಡುತ್ತದೆ. ಮಾಸ್ಟರ್ ಮೈಂಡ್ ಏಕೆ ಮುಖ್ಯ? ಒಬ್ಬ ವ್ಯಕ್ತಿ ಎಲ್ಲ ತಿಳಿಯಲಾರ. ಬೇರೆ ಬೇರೆ ಕ್ಷೇತ್ರಗಳ ಜ್ಞಾನ ನಿನ್ನ ಗುರಿಗೆ ಬೆಂಬಲ. ತಪ್ಪುಗಳನ್ನು ತಡೆಯುತ್ತದೆ, ವೇಗವಾಗಿ ಬೆಳೆಯಲು ಸಹಾಯ, ಹೊಸ ಆಲೋಚನೆಗಳು ಲಭ್ಯ. ಹೇಗೆ ಮಾಸ್ಟರ್ ಮೈಂಡ್ ಗುಂಪು ಮಾಡಬೇಕು? 2 ರಿಂದ 6 ಜನರು ಸಾಕು. ಗುರಿ ಮೈಂಡೆಡ್ ಆಗಿರಲಿ, ನಕಾರಾತ್ಮಕ ಮಾತನಾಡದವರು, ಸಲಹೆ ಕೊಡಬಲ್ಲವರು, ಪ್ರೋತ್ಸಾಹಿಸುವವರು. ಯೂಟ್ಯೂಬ್ ಕ್ರಿಯೇಟರ್ಸ್ ಟೀಮ್, ಬಿಸ್ನೆಸ್ ಫ್ರೆಂಡ್ಸ್, ಸ್ಟಡಿ ಗ್ರೂಪ್ ಎಲ್ಲವೂ ಮಾಸ್ಟರ್ ಮೈಂಡ್ ಆಗಬಹುದು. ಉದಾಹರಣೆ, ಹೆನ್ರಿ ಫೋರ್ಡ್ ಮೋಟಾರ್ಸ್ ಫೌಂಡರ್ ಹೇಳಿದ್ರು, ನನಗೆ ಎಲ್ಲವೂ ಗೊತ್ತಾಗಬೇಕಾಗಿಲ್ಲ, ನನಗೆ ಗೊತ್ತಿರುವ ಜನರು ನನ್ನ ಪಕ್ಕದಲ್ಲಿ ಇದ್ದರೆ ಸಾಕು. ಅವರೆಲ್ಲರೂ ಮಾಸ್ಟರ್ ಮೈಂಡ್. ಡೈಲಾಗ್ ಫಾರ್ ವಿಡಿಯೋ: ನೀವು ಒಬ್ಬರೇ ಹೋರಾಡುವುದು ನಿಲ್ಲಿಸಿ. ಒಳ್ಳೆಯ ತಂಡ ಕಟ್ಟಿದರೆ ನಿಮ್ಮ ಯಶಸ್ಸು 10 ಪಟ್ಟು ವೇಗವಾಗಿ ಬರುತ್ತದೆ. ಟಾರ್ಗೆಟ್. ಚಾಪ್ಟರ್ 11 ಲೈಂಗಿಕ ಶಕ್ತಿಯ ಪರಿವರ್ತನೆ. ಈ ಅಧ್ಯಾಯದ ಹೆಸರು ಕೇಳಿದಾಗ ಹಲವರಿಗೂ ಅರ್ಥವಾಗುವುದಿಲ್ಲ. ಆದರೆ ಇದು ಹಿಲ್ ಪುಸ್ತಕದ ಅತ್ಯಂತ ಬಲವಾದ ಗುಟ್ಟು. ಹಿಲ್ ಹೇಳುವುದು, ಲೈಂಗಿಕ ಶಕ್ತಿ ಮನುಷ್ಯನಲ್ಲಿರುವ ಅತ್ಯಂತ ಶಕ್ತಿಶಾಲಿ ಭಾವನಾತ್ಮಕ ಶಕ್ತಿ. ಈ ಶಕ್ತಿಯನ್ನು ಕೇವಲ ದೇಹಕ್ಕೆ ಬಳಸಿದರೆ ಅದು ಅಲ್ಲೇ ಮುಗಿದು ಹೋಗುತ್ತದೆ. ಆದರೆ ಆ ಶಕ್ತಿಯನ್ನು ಕ್ರಿಯೇಟಿವ್ ವರ್ಕ್ಗೆ, ಗೋಲ್ಗೆ, ಇಮ್ಯಾಜಿನೇಷನ್ಗೆ, ಬಿಸ್ನೆಸ್ಗೆ, ಕೆರಿಯರ್ಗೆ, ಪರ್ಸನಾಲಿಟಿಗೆ ಮಾರ್ಗಸೂಚಿಸಿದರೆ ಅದು ಸೂಪರ್ ಪವರ್ ಆಗುತ್ತದೆ. ಏಕೆ ಇದು ಶಕ್ತಿಶಾಲಿ? ಲೈಂಗಿಕ ಶಕ್ತಿ = ಉತ್ಸಾಹ, ಡ್ರೈವ್, ಮೋಟಿವೇಶನ್, ಎಮೋಷನ್, ಎನರ್ಜಿ. ಇವು ಸರಿಯಾದ ದಾರಿಗೆ ಹೋದರೆ ಮನುಷ್ಯ ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡುತ್ತಾನೆ. ಉದಾಹರಣೆ, ಹಿಲ್ ಹೇಳುತ್ತಾರೆ, ದೊಡ್ಡ ಉದ್ಯಮಿಗಳು, ನಾಯಕರು, ಕಲಾವಿದರು, ಆವಿಷ್ಕಾರಕರು ಎಲ್ಲರೂ ಈ ಶಕ್ತಿಯನ್ನು ಕೆಲಸಕ್ಕೆ, ಗುರಿಗೆ ಪರಿವರ್ತಿಸಿದ್ದಾರೆ. ಯೂಟ್ಯೂಬ್ ಫ್ರೆಂಡ್ಲಿ ಲೈನ್: ಎನರ್ಜಿ ಈಸ್ ಎನರ್ಜಿ. ನೀನು ಯಾವ ದಿಕ್ಕಿಗೆ ಹರಿಸುತ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಮಿಸುತ್ತದೆ. ಟಾರ್ಗೆಟ್. ಚಾಪ್ಟರ್ 14 ಅಚೇತನ ಮನಸ್ಸು, ಜೀವನದ ಇಂಜಿನ್. ಈ ಅಧ್ಯಾಯದಲ್ಲಿ ಹಿಲ್ ಹೇಳುತ್ತಾರೆ, ಅಚೇತನ ಮನಸ್ಸು ನಿನ್ನ ಜೀವನವನ್ನು ನಿಯಂತ್ರಿಸುವ ದೊಡ್ಡ ಶಕ್ತಿ. ಇದು ನಿನ್ನ ನಂಬಿಕೆಗಳನ್ನು ಸಂಗ್ರಹಿಸುತ್ತದೆ, ಅಭ್ಯಾಸಗಳನ್ನು ನಿಯಂತ್ರಿಸುತ್ತದೆ, ಭಯ ಮತ್ತು ಶಕ್ತಿಯನ್ನು ರಚಿಸುತ್ತದೆ, ನೀನು ಹೇಳಿದುದನ್ನು ನಿಜಗೊಳಿಸಲು ಪ್ರಯತ್ನಿಸುತ್ತದೆ. ಅಚೇತನ ಮನಸ್ಸು ನಿನ್ನ ಮಾತನ್ನು ನಂಬುತ್ತದೆ. ನಿನ್ನ ಒಳಗಿನ ಮೈಂಡ್ ಚೈಲ್ಡ್ಸ್ ನೇಚರ್, ನೀನು ಹೇಳಿದರೆ ನನಗೆ ಆಗುವುದಿಲ್ಲ, ಅದು ನಂಬುತ್ತದೆ. ನಾನು ಬಡವನೇ ಎಂದರೆ ಅದು ನಂಬುತ್ತದೆ.
ನಾನು ಗೆಲ್ಲುವೆ ಎಂದರೆ ಅದನ್ನೂ ನಂಬುತ್ತದೆ. ಇದು ಚೆನ್ನಾಗಿರುವ ಸುದ್ದಿ ಮತ್ತು ಕೆಟ್ಟ ಸುದ್ದಿ ಎರಡೂ ಆಗಿದೆ. ಕಾರಣ ನಿನ್ನ ಮಾತೇ ನಿನ್ನ ಭವಿಷ್ಯ. ಅಚೇತನ ಮನಸ್ಸನ್ನು ರೀಪ್ರೋಗ್ರಾಮ್ ಮಾಡುವ 3 ವಿಧಾನಗಳು. 1. ಅಫಿರ್ಮೇಷನ್ಸ್, ನಾನು ಯಶಸ್ವಿಯಾಗುತ್ತೇನೆ, ನಾನು ಹಣ ಆಕರ್ಷಿಸುತ್ತೇನೆ. 2. ವಿಜುವಲೈಸೇಷನ್, ನಿನ್ನ ಗುರಿಯನ್ನು ಈಗಲೇ ಸಾಧಿಸಿದಂತೆ ಕಲ್ಪಿಸು.